ಸರ್, ಈಗ ಬಂಧಿತರಾಗಿರುವಂತಹ ರಮ್ಯಾ ರಾವ್ ಅವರ ಪ್ರಕರಣದಲ್ಲಿ ತಮ್ಮ ಸರ್ಕಾರದ ಅವಧಿಯಲ್ಲಿ ಕೆಡಿಬಿಯಿಂದ ಭೂಮಿ ಕೊಟ್ಟಿದ್ರು ಅನ್ನುವಂಥದ್ದು ಚರ್ಚೆಗೆ ಗ್ರಾಸ ಆಗಿದೆ. ಇದು ನಾನು ಮಾಧ್ಯಮದಲ್ಲಿ ಇವತ್ತು ನೋಡಿದೆ, ನಿನ್ನಿಂದನೇ ಅದು ಸುದ್ದಿ ಇದೆ. ಫೆಬ್ರವರಿ ತಿಂಗಳು ಮಾರ್ಚ್ ತಿಂಗಳ 23ರಲ್ಲಿ ಸಿರಾ ಇಂಡಸ್ಟ್ರಿಯಲ್ ಪ್ರದೇಶದಲ್ಲಿ ಆ ಕಂಪನಿ ಹೆಸರು ಏನೋ ಇದೆ, ಕ್ರಿಶೋ ಏನೋ ಒಂದು ಇದೆ, ಆ ಕಂಪನಿ ಹೆಸರಿಗೆ ಕೊಟ್ಟಿದ್ದೀವಿ. ಅದರಲ್ಲಿ ಈಗ ಅಪಾದಿತ ಆಗಿರುವಂಥ ಹೆಣ್ಮಗಳು ಡೈರೆಕ್ಟರ್ ಇದ್ದಾಳೆ ಅನ್ನುವಂಥದ್ದು ಸುದ್ದಿಯಾಗಿದೆ. ಮೊದಲನೇದಾಗಿ ಯಾರೇ ಇಂಡಸ್ಟ್ರಿ ಮಾಡ್ತಾರೆ ಅಂತಂದರೆ ಅದಕ್ಕೆ ಬೇಕಾಗಿರುವಂಥ ಕರಾರು ಷರತ್ತಕ್ಕೆ ಒಳಪಟ್ಟು ಮಾಡ್ತೀವಿ. ಇದು ಲ್ಯಾಂಡ್ ಆಡಿಟ್ ಕಮಿಟಿ ಅಂತ ಇರ್ತದೆ. ಲ್ಯಾಂಡ್ ಆಡಿಟ್ ಕಮಿಟಿಯಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿಯಿಂದ ಹಿಡಿದು ಎಲ್ಲ ಹಿರಿಯ ಅಧಿಕಾರಿಗಳು ಇರ್ತಾರೆ. ಆ ಕೈಗಾರಿಕೆಗೆ ಎಷ್ಟು ಲ್ಯಾಂಡ್ ಬೇಕು, ಏನು ಬೇಕು, ಎಲ್ಲಿ ಅವೈಲೇಬಲ್ ಇದೆ, ಏನು ಅದೆಲ್ಲ ನೋಡಿಕೊಂಡು ಅವ್ರು ಶಿಫಾರಸು ಮಾಡ್ತಾರೆ. ಅದಾದಮೇಲೆ 500 ಕೋಟಿ ರೂಪಾಯಿವರೆಗೂ ಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ತೀರ್ಮಾನ ಆಗುತ್ತೆ. ಮುಖ್ಯಮಂತ್ರಿ ಹಂತಕ್ಕೆ ಬರೋದೇ ಇಲ್ಲ, ಅದು ನನ್ನ ಹಂತಕ್ಕೆ ಬಂದಿಲ್ಲ. ಮಂತ್ರಿಗಳ ನೇತೃತ್ವದಲ್ಲಿ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಆಗುತ್ತೆ. ಲ್ಯಾಂಡ್ ಆಡಿಟ್ ಕಮಿಟಿಯ ರಿಪೋರ್ಟ್ ಆಧಾರದ ಮೇಲೆ ಅವರು ಮಾಡ್ತಾರೆ. ಇದು ಪಾಲಿಸಿ, ಇದು ನಾವು ಮಾಡಿದ್ದಲ್ಲ, ಮೊದಲಿಂದ ಇರೋದು. ಅದರಲ್ಲಿ ಸಿಂಗಲ್ ವಿಂಡೋದಲ್ಲಿ ಪ್ರೊಸೀಡಿಂಗ್ಸ್ ಎಲ್ಲ ಆಗಿದೆ. ನಾನು ಆದಮೇಲೆ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿದೆ. ನನಗೆ ಬಂದಿರೋ ಮಾಹಿತಿ ಪ್ರಕಾರ ಅವರು ಇದು ಪ್ರೊಸೀಡಿಂಗ್ಸ್ ಆದಮೇಲೆ ಅವ್ರಿಗೇನು ದುಡ್ಡು ಕಟ್ಟಬೇಕು ಅಂತ ನೋಟಿಸ್ ಹೋಗಿತ್ತೋ ಆ ದುಡ್ಡನ್ನು ಅವ್ರು ಕಟ್ಟಿಲ್ಲ. ಹೀಗಾಗಿ ಆ ಲ್ಯಾಂಡನ್ನು ಅವ್ರಿಗೆ ಅಲಾಟ್ ಮಾಡಿಲ್ಲ. ಹಾಗಾಗಿ ನನಗೆ ಬಂದಿರೋ ಸುದ್ದಿ ಪ್ರಕಾರ ಅವ್ರು ದುಡ್ಡು ಕಟ್ಟದೇ ಇರೋದ್ರಿಂದ ಲ್ಯಾಂಡ್ ಅಲಾಟ್ಮೆಂಟ್ ಆಗಿಲ್ಲ. ಅಪ್ಲಿಕೇಶನ್ ಬಂದಾಗ ಇಂಡಸ್ಟ್ರಿ ಬರಬೇಕು, ರಾಜ್ಯಕ್ಕೆ ಆರ್ಥಿಕತೆ ಇಂಪ್ರೂವ್ ಆಗಬೇಕು, ಎಂಪ್ಲಾಯ್ಮೆಂಟ್ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ನಾವು ಮಾಡ್ತಾ ಇರ್ತೀವಿ. ಈಗಿನ ಸರ್ಕಾರ ಕೂಡ ಹಲವಾರು ಕೋಟಿಗಟ್ಟಲೆ ಪ್ರಾಜೆಕ್ಟ್ಸ್ಗಳನ್ನ ಕ್ಲಿಯರ್ ಮಾಡ್ತಾ ಇರ್ತಾರೆ. ಆದರೆ ಅವ್ರು ಡೈರೆಕ್ಟರ್ಸ್ ಇನ್ನು 2 ವರ್ಷ ಬಿಟ್ಟು ಏನು ಮಾಡ್ತಾರೆ, ಏನಿಲ್ಲ, ಅವ್ರು ಮಾಡುವಂಥ ತಪ್ಪು ಕೆಲಸಗಳು, ಅವ್ಯವಹಾರಗಳು, ಅದಕ್ಕೆ ನಾವೇನು ಊಹೆ ಮಾಡೋಕ್ಕಾಗಲ್ಲ ಆ ಸಂದರ್ಭದಲ್ಲಿ. ಹೀಗಾಗಿ ಬಟ್ ಎನಿಹೌ ತನಿಖೆ ನಡೀತಾ ಇದೆ. ಅದು ನಡೀತಾ ಇರುವಂಥದ್ದು ದುಬೈದಿಂದ ತಂದಂಥ ಗೋಲ್ಡ್ ಬಗ್ಗೆ, ಅವ್ಯವಹಾರ, ಸ್ಮಗ್ಲಿಂಗು, ಅದ್ರ ಬಗ್ಗೆ ತನಿಖೆ ನಡೀತಾ ಇದೆ. ಸಂಪೂರ್ಣ ತನಿಖೆ ಆಗಲಿ, ತನಿಖೆಯಲ್ಲಿ ಎಲ್ಲ ಆಯಾಮಗಳು ತನಿಖೆ ಆಗಲಿ, ಯಾರು ತಪ್ಪಿಸಿದವರು ಶಿಕ್ಷೆ ಆಗುತ್ತೆ. ಸರ್, ಈಗ ಇದರಲ್ಲಿ ಅದು ನಮ್ಮ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀನಿ. ಇಬ್ಬರು ಈಗಿರುವಂಥ ಸಚಿವರು ಇದ್ದಾರೆ ಅಂತ. ಈಗ ಮಾಧ್ಯಮದಲ್ಲಿ ಬಂದಿದೆ ಅಂದರೆ ಅವ್ರಿಗೇನೋ ಒಂದು ಸ್ವಲ್ಪ ಸುದ್ದಿ ಇರಬೇಕು ಅಂತ ನಾನು ಭಾವಿಸ್ತೇನೆ. ಏನೇ ಇರಲಿ, ತನಿಖೆಯಲ್ಲಿ ಎಲ್ಲ ಸತ್ಯ ಹೊರಗೆ ಬರಬೇಕು ಅನ್ನುವಂಥದ್ದು ಆಸೆ ನಮಗೆ. ತೀವ್ರವಾದಂಥ ತನಿಖೆ ಆಗಬೇಕು, ಇನ್ ಡೆಪ್ತ್ ತನಿಖೆ ಆಗಬೇಕು. ಯಾಕಂದರೆ ಇದು ಒಂದೇ ಬಾರಿ ನಡೆದಿದ್ದಲ್ಲ ಅಂತ ಅನ್ನಿಸ್ತಾ ಇದೆ. ಹಲವಾರು ಬಾರಿ ಹೋಗಿ ಬಂದಿರೋದು ಇದಕ್ಕೆ. ಆಮೇಲೆ ಈ ಥರದ್ದು ಬೇರೆ ಬೇರೆ ಏರ್ಪೋರ್ಟ್ಗಳಲ್ಲೂ ಕೂಡ ಆಗಿದೆ. ಅದರಿಂದ ಇದನ್ನು ಭಾಳ ಗಂಭೀರವಾಗಿ ತೆಗೆದುಕೊಂಡು ಭಾಳ ವಿಸ್ತೃತವಾದಂಥ ಮತ್ತು ಡೀಪ್ ತನಿಖೆ ಆದಾಗ ಇದಕ್ಕೆ ಸಪೋರ್ಟ್ ಸಿಸ್ಟಮ್ ಯಾರ್ಯಾರಿದ್ದಾರೆ, ಅಲ್ಲಿ ಕೊಟ್ಟವರು, ಇಲ್ಲಿ ತೊಗೊಂಡವರು, ಇಲ್ಲಿ ಬಂದ ಮೇಲೆ ಅದನ್ನು ಮಾರಾಟ ಮಾಡೋರು, ಆ ಜಾಲ ಸಂಪೂರ್ಣವಾಗಿ, ಆ ನೆಟ್ವರ್ಕ್ ಏನಿದೆ ಸಂಪೂರ್ಣವಾಗಿ ಭೇದಿಸಬೇಕು. ಸರ್, ಈ ಪ್ರಕರಣದಲ್ಲಿ ಕೇವಲ ಅಂದ್ರೆ ಶಾಸಕರು ಅಥವಾ ಸಚಿವರುಗಳ ಹೆಸರುಗಳೇ ಒಂದ್ ಕಡೆ ಆದ್ರೆ ರಾಜಕೀಯವಾಗಿ ಕಸ್ಟಮ್ಸ್ ಅಧಿಕಾರಿಗಳು ಕೂಡ ಇದ್ದಾರೆ ಅನ್ನುವಂಥದ್ದು. ಯಾಕಂದ್ರೆ ಇದು ಅವರ ಕೈವಾಡ ಇಲ್ಲದೆ ಈಚೆ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಅವರ ಸರಿ ಹೋಗಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಈಗ CBI ಇವತ್ತು FRI ರಿಜಿಸ್ಟ್ರೇಷನ್ ಮಾಡ್ಕೊಂಡಿದೆ ಅಂದರೆ CBI ವ್ಯಾಪ್ತಿಯಲ್ಲಿ ಯಾರ್ಯಾರು ಪಾತ್ರಧಾರಿಗಳಿದ್ದಾರೆ, ಇನ್ಕ್ಲೂಡಿಂಗ್ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸು, ಅದರಲ್ಲಿ ಬರ್ತಾರೆ. ಅದಕ್ಕಾಗಿಯೇ CBI FIR ಮಾಡಿದೆ. ಸಮಗ್ರವಾದಂಥ ತನಿಖೆ ಆದಲ್ಲಿ ಯಾವುದೇ ಸ್ಟೇಟ್ ಸೆಂಟರ್ ಯಾವುದೇ ಅಧಿಕಾರಿಗಳು ಇದ್ದರೂ ಕೂಡ ಅದಾಗಬೇಕು. ಅದರ ಒಂದು ಮೇಲ್ನೋಟಕ್ಕೆ ಒಂದು ಭಾಳ ಸ್ಪಷ್ಟವಾಗಿದೆ, ಅಧಿಕಾರಿಗಳ ಕನಾವೆನ್ಸ್ ಇಲ್ಲದೆ, ಅವ್ರ ಸಹಾಯ ಇಲ್ಲದೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇಷ್ಟು ಬಾರಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ಭಾಳ ಸ್ಪಷ್ಟ. ಈಗ ಒಂದು ರಮ್ಯಾರಾವ್ ಅವರಿಗೆ ಸಂಬಂಧಪಟ್ಟಂತ ಈ ಒಂದು ಸಂಸ್ಥೆಗೆ ಭೂಮಿ ನೀಡುವ ವಿಚಾರದಲ್ಲಿ ಮಂತ್ರಿಗಳ ಆ ಒಂದು ಸುಪರ್ದಿಯಲ್ಲಿ ಚರ್ಚೆಗಳು ಮಾತ್ರ ನಡೆದಿದೆ ಹೊರತು ಅಂದ್ರೆ ಪ್ರೊಸೀಡಿಂಗ್ಸ್ ಮುಖ್ಯಮಂತ್ರಿಗಳ ಹಂತಕ್ಕೆ ಬಂದಿಲ್ಲ ಅನ್ನೋದು ಅದು ಭಾಳ ಸ್ಪಷ್ಟವಾಗಿದೆ. ಸಿಂಗಲ್ ವಿಂಡೋ ಏಜೆನ್ಸಿ 500 ಕೋಟಿ ರೂಪಾಯಿವರೆಗೂ ಇರುವಂಥದ್ದು, ಅದು ಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಡೀತದೆ. ಲ್ಯಾಂಡ್ ಆಡಿಟ್ ಕಮಿಟಿ ರಿಪೋರ್ಟ್ ಆಧಾರದ ಮೇಲೆ ಅವ್ರು ಕೊಡ್ತಾರೆ. ಅದರಲ್ಲಿ ಭಾಳಷ್ಟು ಜನಕ್ಕೆ ಕೊಟ್ಟಿರ್ತಾರೆ. ಅದು ಸಿರಾ ಅಂತ ಊರಲ್ಲಿ ಇಂಡಸ್ಟ್ರಿ ಬರ್ಬೇಕು ಅನ್ನೋ ಕಾರಣ ಅದಕ್ಕೋಸ್ಕರನೇ KIDB ಎಸ್ಟೇಟ್ ಮಾಡಿರ್ತೀವಿ ನಾವು.
ಇಂಡಸ್ಟ್ರಿಯಲ್ ಎಸ್ಟೇಟ್ ಮಾಡಿ ಇಂಡಸ್ಟ್ರಿ ಬರ್ಬೇಕಂತಲೇ ಮಾಡಿರ್ತೀವಿ, ಅದು ಕೊಟ್ಟಿದ್ದಾರೆ, ಅವ್ರ ಲೆವೆಲಲ್ಲಿ ಕೊಟ್ಟಿರ್ತಾರೆ. ಸರಿ, ನನ್ನ ಹಂತಕ್ಕೆ ಬರೋದಲ್ಲ. ಗ್ರೇಟರ್ ಬೆಂಗಳೂರು ವಿಭಜನೆ ಮಾಡಿ ಬಿಲ್ ಮಂಡನೆ ಮಾಡಿದ್ದಾರೆ ಡಿ.ಕೆ. ಶಿವಕುಮಾರ್. ನೋಡಿ, ಬೆಂಗಳೂರು ನಿರ್ವಹಣೆ ಮಾಡೋದ್ರಲ್ಲಿ ಸರ್ಕಾರ ವಿಫಲವಾಗಿದೆ. ಅದು ರಸ್ತೆಗಳ ರಿಪೇರಿಯಿಂದ ಹಿಡಿದು ಹೊಸ ರಸ್ತೆಗಳ ನಿರ್ಮಾಣ ಮಾಡೋದಾಗಲಿ, ಟ್ರಾಫಿಕನ್ನು ಈಸೌಟ್ ಮಾಡೋದ್ರಲ್ಲಾಗಲಿ, ಕಸ ನಿರ್ವಹಣೆ ಮಾಡೋದಾಗಲಿ, ಸ್ಟ್ರಾಂಗ್ ವಾಟರ್ ಡ್ರೈನ್ ಮಾಡೋದ್ರಲ್ಲಾಗಲಿ 2 ವರ್ಷ ಸುಮ್ಮನೆ ಮಾತಲ್ಲಿ ಕಳೆದ್ರು. ಬ್ರ್ಯಾಂಡ್ ಬೆಂಗಳೂರು ಅಂತ ಸಾವಿರಾರು ಒಪಿನಿಯನನ್ನು, ಅರ್ಜಿಗಳನ್ನು ತೊಗೊಂಡ್ರು, ಅವೆಲ್ಲಿ ಹೋಗಿದ್ದಾವೆ ಗೊತ್ತಿಲ್ಲ. ಬಜೆಟಲ್ಲೂ ಕೂಡ ಯಾವುದೇ ರೀತಿಯ ಸಾಧು ಆಗುವಂಥ, ಸಾಧ್ಯತೆ ಆಗುವಂಥ ಯೋಜನೆಗಳಾಗಿಲ್ಲ. ಮತ್ತು ಎಲ್ಲದಕ್ಕೂ ಈಗ ಕೇವಲ ಒಂದೇ ಒಂದು ನಮ್ಮ ಕಾಲದಲ್ಲಿ ವರ್ಲ್ಡ್ ಬ್ಯಾಂಕ್ನವ್ರು ಬಂದು ಎಲ್ಲ ಮಾತುಕತೆ ಮಾಡಿದ್ದು, ಅದೊಂದು 1700 ಕೋಟಿ ರೂಪಾಯಿ ಬರೋದು ಬಿಟ್ಟರೆ ನಮ್ಮ ಕಾಲದಲ್ಲಿ ಪ್ರಪೋಸ್ ಮಾಡಿದ್ದು, ಈಗ ಅದು ಫೈನಲ್ ಆಗಿದೆ. ಆ ಸಾಲ ತೊಗೊಳೋದು ಬಿಟ್ಟರೆ ಮತ್ತಾವುದು ಕೂಡ ಬೆಂಗಳೂರಿಗೆ ಬಂದಿಲ್ಲ. ಈ ವಿಫಲತೆಯನ್ನು ಮುಚ್ಕೊಳ್ಳೋ ಸಲುವಾಗಿ ದೇವರು ಬಂದ್ರೂ ಇದನ್ನು ಸರಿ ಮಾಡೋಕ್ಕಾಗಲ್ಲ ಅನ್ನುವಂಥದ್ದು ಸರ್ಕಾರಿ ಧೋರಣೆಯ ಹಿನ್ನೆಲೆಯಲ್ಲಿ ಇದನ್ನು ಮರೆಮಾಚೋದಕ್ಕೆ 7 ಭಾಗ ಮಾಡ್ತೀವಿ, 8 ಭಾಗ ಮಾಡ್ತೀವಿ ಅಂತಾರೆ. ಇದು ಆಡಳಿತಾತ್ಮಕ ಖರ್ಚು ಹೆಚ್ಚಾಗುತ್ತೆ ಹೊರತಾಗಿ ವಿಸ್ತರಣೆ ಎಷ್ಟಿದೆ ಅಷ್ಟೇ ಇದೆ. ಈಗಾಗಲೇ ಝೋನಲ್ ವೈಸು ಚೀಫ್ ಇಂಜಿನಿಯರ್ಸ್ ಇದ್ದಾರೆ. ಈಗಾಗಲೇ ವಿಭಜನೆ ಒಂದು ರೀತಿಯಲ್ಲಿ ಡೆವಲಪ್ಮೆಂಟ್ಗೆ, ಪಬ್ಲಿಕ್ ಸರ್ವಿಸಸ್ಗೆ ಈಗಾಗಲೇ ವಿಭಜನೆ ಆಗಿಬಿಟ್ಟಿದೆ. ಇನ್ನು ಎಲ್ಲರಿಗೂ ಒಂದೊಂದು ಕಮಿಷನರ್ ಮಾಡೋರು, 7 ಜನ ಕಮಿಷನರ್ ಮಾಡಿದ್ಬಿಟ್ರೆ ಇದಕ್ಕಿಂತ ಏನು ಸಾಧನೆ ಆಗೋದಿಲ್ಲ. ಇದು ಬೆಂಗಳೂರಿನ ಸಮಸ್ಯೆಗಳಿಗೆ ಪರಿಹಾರ ಅಲ್ಲ. ಅದರ ಬದಲು ಒಂದು ಪ್ಲ್ಯಾಂಡ್ ಆಗಿ, ವ್ಯವಸ್ಥಿತವಾಗಿ ಹಣಕಾಸನ್ನು ಸರಿಯಾಗಿ ಹೂಡಿಸಿ ಅದನ್ನು ಡಿಕಂಜೆಸ್ಟ್ ಮಾಡಿ ಕೆಲಸ ಮಾಡಬೇಕು. ಮತ್ತು ನಮ್ಮ ಕಾಲದಲ್ಲಿ ಬೆಂಗಳೂರು ಸುತ್ತಲೂ 2 ದೊಡ್ಡ ಸ್ಯಾಟಲೈಟ್ ಟೌನ್ಗಳೇನು ಮಾಡ್ಬೇಕಂತ ಮಾಡಿದ್ವಿ, ಅವುಗಳನ್ನು ಮಾಡಿ ಅವು ಕನೆಕ್ಟಿವಿಟಿ ಕೊಟ್ಟರೆ ಡಿಕಂಜೆಸ್ಟ್ ಆಗುತ್ತೆ. ಅದ್ರ ಬಗ್ಗೆ ಚಿಂತನೆ ಮಾಡಬೇಕು. ಸರ್, ಈಗ ಮತ್ತೆ BPL ಕಾರ್ಡ್ಗಳ ಪರಿಷ್ಕರಣೆ ಮಾಡ್ತೇವೆ ಅನ್ನುವಂಥ ಸರ್ಕಾರ ಹೇಳಿದೆ. ಅಂದರೆ ಕೇಂದ್ರ ಸರ್ಕಾರದ ಮಾರ್ಗಸೂಚಿಯಂತೆ ಮಾಡ್ತೀವಿ ಅನ್ನುವಂಥದ್ದು. ಕಳೆದ ಬಾರಿನೂ ಪರಿಷ್ಕರಣೆ ಮಾಡೋಕ್ಕೆ ಹೋಗಿ ಕೈ ಸುಟ್ಕೊಂಡು ರಾಜ್ಯಾದ್ಯಂತ ವಿರೋಧ ವ್ಯಕ್ತ ಆಗಿತ್ತು. ಪರಿಷ್ಕರಣೆ ಮಾಡುವಂಥ ಸಂದರ್ಭದಲ್ಲಿ ಕಡು ಬಡವರಿಗೆ, ಬಡತನ ರೇಖೆಗಿಂತ ತೆಳಗಿದ್ದವ್ರಿಗೆ, ರೇಷನ್ ಮೇಲೇ ತಮ್ಮ ಬದುಕನ್ನು ನಡೆಸುವಂಥವ್ರು, ನಡೆಸುವಂಥ ರೇಷನ್ ಆಧಾರಿತವಾದ ತಮ್ಮ ಬದುಕನ್ನು ನಡೆಸೋಂಥವ್ರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ನೋಡ್ಕೋಬೇಕು. ಈ ಥರ ಹಲವಾರು ಪ್ರಯತ್ನಗಳಲ್ಲಿ ಜನ ಭಾಳ ದೊಡ್ಡ ವಿರೋಧ ಮಾಡಿರುವಂಥ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಇದನ್ನು ಎಲ್ಲರನ್ನೂ ವಿಶ್ವಾಸ ತಗೋಬೇಕು, ಎಲ್ಲ ಪಕ್ಷಗಳನ್ನು, ಮತ್ತು ಸ್ಟೇಕ್ ಹೋಲ್ಡರ್ಸ್ ಯಾರಿದ್ದಾರೆ ಅವ್ರನ್ನ ವಿಶ್ವಾಸ ತಗೋಬೇಕು. 1 ಅಥವಾ 2 ತಾಲೂಕುಗಳಲ್ಲಿ ಇದನ್ನು ಟ್ರಯಲ್ ಮಾಡಬೇಕು. ಅಲ್ಲಿ ಬರುವಂಥ ತೊಂದರೆಗಳನ್ನು ನಿವಾರಿಸಿ ಆಮೇಲೆ ಮುಂದಿನ ಕ್ರಮ ತಗೋಬೇಕು. ದುಡುಕಿನ ಕ್ರಮ ತಗೋಬಾರ್ದು.